Hello friends, welcome to Indian Economy presented by Netravati First MCom Government First Grade College for Women Holenasipura. My topic Sarkariya Commission. ಸರ್ಕಾರಿಯ ಕಮಿಷನ್ ಅನ್ನು 1983 ಎಸ್ಟಾಬ್ಲಿಷ್ ಮಾಡಿತ್ತು. ಇದು ಸ್ಟೇಟ್ ಗವರ್ನಮೆಂಟ್ ಮತ್ತು ಸೆಂಟ್ರಲ್ ಗವರ್ನಮೆಂಟ್ನ ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸರ್ಕಾರಿಯ ಕಮಿಷನ್ ಅನ್ನು 1983 ಎಸ್ಟಾಬ್ಲಿಷ್ ಮಾಡಿತ್ತು. ಇದು ಚಾರ್ಟ್ ವಿವಿಧ ಪೋರ್ಟ್ಫೋಲಿಯೋಗಳಲ್ಲಿನ ಸೆಂಟ್ರಲ್ ಸ್ಟೇಟ್ ರಿಲೇಶನ್ಶಿಪ್ ಅನ್ನ ರೆಕಮೆಂಡೇಶನ್ ಮಾಡೋದು ಮತ್ತೆ ಭಾರತದ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ವರ್ಕ್ನ ಸಮ್ ಚೇಂಜಸ್ಗಳನ್ನ ಇಂಡಿಕೇಟ್ ಮಾಡೋಂಥದ್ದನ್ನ ತಿಳಿಸುತ್ತೆ. ನೆಕ್ಸ್ಟ್ ಇಂಟ್ರೊಡಕ್ಷನ್. It was set up by Mr. Indira Gandhi's government in 1983 to review the central state relations and recommend changes if necessary within the existing setup. ಅಂತಂದ್ರೆ ಇದು 1983 ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರವು ಕೇಂದ್ರ ರಾಜ್ಯ ಸಂಬಂಧವನ್ನ ಪರಿಶೀಲನೆ ಮಾಡೋದು ಮತ್ತೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಸ್ಥಾಪನೆ ಒಳಗೆ ನೆಸೆಸಿಟಿ ಇರುವಂತ ಚೇಂಜಸ್ಗಳನ್ನ ರೆಕಮೆಂಡೇಶನ್ ಮಾಡೋಕ್ಕೋಸ್ಕರ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಮತ್ತೆ ಈ ಕಮಿಷನ್ನ ರಿಪೋರ್ಟ್ ಅಲ್ಲಿ 1988 ಎರಡು ಭಾಗಗಳಿದ್ವು. ಅವಂದ್ರೆ ಫಸ್ಟ್ ಒನ್ ಮೇನ್ ರಿಪೋರ್ಟ್ ಮತ್ತೆ ಸೆಕೆಂಡ್ ಒನ್ ಸ್ಟೇಟ್ ಗವರ್ನಮೆಂಟ್ಸ್ ಅಂಡ್ ಪೊಲಿಟಿಕಲ್ ಪಾರ್ಟೀಸ್. ನೆಕ್ಸ್ಟ್ ಟರ್ಮ್ಸ್ ಆಫ್ ರೆಫರೆನ್ಸ್ ಆಫ್ ದಿ ಕಮಿಷನ್. ಅದರಲ್ಲಿ ಫಸ್ಟ್ ಟು ರಿವ್ಯೂ ದಿ ವರ್ಕಿಂಗ್ ಆಫ್ ದಿ ಎಕ್ಸಿಸ್ಟಿಂಗ್ ಅರೇಂಜ್ಮೆಂಟ್ಸ್ ಬಿಟ್ವೀನ್ ದಿ ಯೂನಿಯನ್ ಅಂಡ್ ಸ್ಟೇಟ್ ಇನ್ ರಿಗಾರ್ಡ್ ಟು ಪವರ್ಸ್, functions and responsibilities in all matters and recommend such changes or other measures as may be appropriate. ಅಂತಂದ್ರೆ ಇದು ಈಗಾಗಲೇ ಅಸ್ತಿತ್ವದಲ್ಲಿರುವ ಪ್ರೋಗ್ರಾಮ್ಸ್ಗಳನ್ನ ಪರಿಶೀಲನೆ ಮಾಡೋದು ಮತ್ತೆ ಸೂಟೇಬಲ್ ಸಮ್ ಪ್ರೋಗ್ರಾಮ್ಸ್ಗಳನ್ನ ಚೇಂಜಸ್ ಮಾಡೋಕ್ಕೋಸ್ಕರ ರೆಕಮೆಂಡೇಶನ್ ಮಾಡಲಾಗಿದೆ. ಮತ್ತೆ ಹಾಗೆ ಸೆಕೆಂಡ್ ಒನ್ ಇನ್ ಡೂಯಿಂಗ್ ಸೊ ದಿ ಕಮಿಷನ್ ಹ್ಯಾಸ್ ಟು ಕೀಪ್ ಇನ್ ವ್ಯೂ ದಿ social and economic development that have taken place over the years. ಅಂದ್ರೆ ಆ ತರ ಚೇಂಜಸ್ ಮಾಡಬೇಕಾದ್ರೆ ಇಯರ್ಲಿ ನಡೆಯುವಂತಹ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ಗಳನ್ನ ಇದು ಅಬ್ಸರ್ವ್ ಮಾಡಬೇಕು. ಮತ್ತೆ ಇದರಲ್ಲಿ ಥರ್ಡ್ ಒನ್ ಗಿವ್ ಡ್ಯೂ ರಿಗಾರ್ಡ್ ಟು ದಿ ಸ್ಕೀಮ್ ಅಂಡ್ ಫ್ರೇಮ್ವರ್ಕ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. Fourth one, to protect the independence and ensure the unity and integrity of the country for promoting the welfare of the people. ಅಂತಂದ್ರೆ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪ್ಲಾನ್ಸ್ನ ಮತ್ತೆ ಫ್ರೇಮ್ವರ್ಕ್ಗಳನ್ನ ಇದು ರೆಸ್ಪೆಕ್ಟ್ ಮಾಡಬೇಕು. ಮತ್ತೆ ಇಂಡಿಪೆಂಡೆನ್ಸ್ನ ಪ್ರೊಟೆಕ್ಟ್ ಮಾಡೋದಲ್ದೇನೆ ವೆಲ್ಫೇರ್ ಮತ್ತೆ ಏಕತೆ ಮತ್ತೆ ಸಮಗ್ರತೆಗಳನ್ನ ಇದು ಪ್ರೊಟೆಕ್ಟ್ ಮಾಡೋದನ್ನ ಇದು ತಿಳಿಸುತ್ತೆ. Next, recommendation of the commission. Andre it made a numbers of recommendation in various ways. They are adralli first one legislative relations. Adralli legislative regarding the creation or abolition of a Vidhana Parishad in a state by the parliament as desired by the resolution of the state assembly within a reasonable time. B, in the concurrent list, if the union government proposed to make a law, it shall consult the state government and intergovernment council. ಅಂತಂದ್ರೆ ಇದು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ರಾಜ್ಯ ವಿಧಾನಸಭೆಯ ನಿರ್ಣಯದ ಪ್ರಕಾರ ಒಂದು ಸಂಸತ್ನಲ್ಲಿ ಯಾವುದೇ ಒಂದು ಸ್ಟೇಟ್ ವಿಧಾನ ಪರಿಷತ್ ರಚನೆ ಮತ್ತೆ ನಿರ್ಮೂಲನೆಗೆ ಸಂಬಂಧಿಸಿದಂತೆ ಒಂದು ಇದು ಶಾಸನವಾಗಿದೆ. ಮತ್ತೆ ಒಂದು ಲಿಸ್ಟ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಒಂದು ಕಾನೂನು ಮಾಡಲು ಪ್ರಸ್ತಾಪಿಸಿದರೆ ಅದು ಸ್ಟೇಟ್ ಗವರ್ನಮೆಂಟ್ ಮತ್ತೆ ಇಂಟರ್ ಗವರ್ನಮೆಂಟ್ ಮಂಡಳಿಯನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಇದು ತಿಳಿಸುತ್ತೆ. ಸೆಕೆಂಡ್ ಒನ್ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್. ಇಟ್ ಮೀನ್ಸ್ ಇನ್ ದಿ ಇವೆಂಟ್ ಆಫ್ ನಾನ್ ಕಾಂಪ್ಲೈನ್ಸ್ ಆಫ್ ದಿ ಯೂನಿಯನ್ಸ್ direction by a state, sanction issued under Art 365 should as a last resort. Prior to it use all effort should be made to settle conflict by available means. ಅಂತಂದ್ರೆ ಯಾವುದೇ ಒಂದು ಸ್ಟೇಟ್ ಯೂನಿಯನ್ ಡೈರೆಕ್ಷನ್ ನ ಫಾಲೋ ಮಾಡದೇ ಇದ್ದಲ್ಲಿ ಅದಕ್ಕಿಂತ ಮೊದಲು
ಇರೋಂಥ ಎಲ್ಲ ಪರ್ಯಾಯ ಮಾರ್ಗಗಳನ್ನು ಟ್ರೈ ಮಾಡಬೇಕು. ಅದಾದಮೇಲೆ ಆರ್ಟ್ 365 ಫಾಲೋ ಮಾಡಬೇಕು ಅನ್ನೋದನ್ನ ಈ ರೆಕಮೆಂಡೇಶನ್ ನಮಗೆ ತಿಳಿಸುತ್ತೆ. ಥರ್ಡ್ ಒನ್, ರೋಲ್ ಆಫ್ ದಿ ಗವರ್ನರ್. ಅದರಲ್ಲಿ ಆರ್ಟ್ 155 ಶುಡ್ ಬಿ ಅಮೆಂಡೆಡ್ ಸೊ as to ensure the selection of a person for governor's post. B. The Vice President of India and Speaker of Lok Sabha may be consulted by the Prime Minister in selecting a governor. ಅಂತಂದರೆ ಒಬ್ಬ ಪರ್ಸನ್ನ ಗವರ್ನರ್ ಜಾಬ್ಗೆ ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು ಅವರು ಅದನ್ನು ಚೀಫ್ ಮಿನಿಸ್ಟರ್ ಅವರೊಂದಿಗೆ ಎಫೆಕ್ಟಿವ್ ಕನ್ಸಲ್ಟೇಷನ್ ಮಾಡಿ ಆರ್ಟ್ 155ರ ವಿಧಿಯನ್ನು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸುತ್ತೆ. ಮತ್ತು ಇಂಡಿಯಾದಲ್ಲಿ ವೈಸ್ ಪ್ರೆಸಿಡೆಂಟ್ ಮತ್ತು ಲೋಕಸಭಾ ಸ್ಪೀಕರು ಮತ್ತು ಗವರ್ನರನ್ನು ಪ್ರೈಮ್ ಮಿನಿಸ್ಟರಲ್ಲೂ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ಈ ರೆಕಮೆಂಡೇಶನ್ ನಮಗೆ ತಿಳಿಸುತ್ತೆ. ಫೋರ್ತ್ ಒನ್, ರಿಸರ್ವೇಷನ್ ಆಫ್ ಬಿಲ್ಸ್ ಬೈ ಗವರ್ನರ್ ಫಾರ್ ಪ್ರೆಸಿಡೆಂಟ್ ಕನ್ಸಿಡರೇಷನ್. ಇದರಲ್ಲಿ ನೀಡ್ಲೆಸ್ ರಿಸರ್ವೇಷನ್ ಆಫ್ ಬಿಲ್ಸ್ ಫಾರ್ ಪ್ರೆಸಿಡೆಂಟ್ಸ್ ಕನ್ಸಿಡರೇಷನ್ ಶುಡ್ ಬಿ ಅವಾಯ್ಡೆಡ್. ಆರ್ಟ್ 200. B. He should not act contrary to the advice of his council of ministers even if he does not like the policy embodied in the bill. ಅಂತಂದರೆ ಆರ್ಟ್ 200ರ ಪ್ರಕಾರ ಪ್ರೆಸಿಡೆಂಟ್ನ ಪರಿಗಣನೆ ವಸೂಲಿಗಳಿಗೆ ಅನ್ನೆಸೆಸಿಟಿ ಇರೋಂತಹ ರಿಸರ್ವೇಷನ್ಗಳನ್ನು ಕ್ಯಾನ್ಸಲ್ ಮಾಡಬೇಕು. ಮತ್ತು ಇಲ್ಲಿರೋಂಥ ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳು ಅಲ್ಲಿರೋ ಮೆಂಬರ್ಸ್ಗೆ ಇಷ್ಟ ಆಗದೇನೆ ಇದ್ರೂ ಕೂಡ ಅದನ್ನು ಅಪೋಸ್ ಮಾಡಬಾರ್ದು, ಅದನ್ನು ರೆಸ್ಪೆಕ್ಟ್ ಮಾಡಿ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ತಿಳಿಸುತ್ತೆ. ಫಿಫ್ತ್ ಒನ್ನು, ಪ್ರೊಮಲ್ಗೇಷನ್ ಆಫ್ ದಿ ಆರ್ಡಿನೆನ್ಸ್. ಅದರಲ್ಲಿ ದಿ ಸ್ಟೇಟ್ ಗವರ್ನಮೆಂಟ್ಸ್ ಶುಡ್ ಗಿವ್ ಅಪ್ ದಿ ಪ್ರಾಕ್ಟಿಸ್ ಆಫ್ ರಿಪೀಟೆಡ್ ಪ್ರೊಮಲ್ಗೇಷನ್ ವಿತೌಟ್ ಟ್ರೈಯಿಂಗ್ ಟು ಗೆಟ್ ಇಟ್ ಪಾಸ್ಡ್ ಬೈ ದಿ ಲೆಜಿಸ್ಲೇಚರ್. ಬಿ. ದಿ ಡಿಸಿಷನ್ ಟು ಪ್ರೊಮಲ್ಗೇಟ್ ordinance should be based on the collective of the Union Council of the Minister. ಅಂತಂದರೆ ಈ ರೆಕಮೆಂಡೇಶನಲ್ಲಿ ಸ್ಟೇಟ್ ಗವರ್ನಮೆಂಟು ಕಮಿಷನ್ನು ರಿಪೀಟ್ ಆಗಬಾರ್ದು ಅನ್ನೋದನ್ನು ತಿಳಿಸುತ್ತೆ. ಮತ್ತು ಪ್ರೊಮಲ್ಗೇಷನ್ ಆಫ್ ಆರ್ಡಿನೆನ್ಸ್ ಡಿಸಿಷನ್ ತಗೋಬೇಕಾದ್ರೆ ಕೇಂದ್ರ ಮಂತ್ರಿ ಮಂಡಳಿಯ ಸೋಷಿಯಲ್ ಬೇಸ್ ಮೇಲೆ ಇದು ಡಿಸಿಷನ್ ತಗೋಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಸಿಕ್ಸ್ತ್ ಒನ್ನು, ಎಮರ್ಜೆನ್ಸಿ ಪ್ರಾವಿಷನ್ಸ್. ಅದರಲ್ಲಿ ಆರ್ಟ್ 365 should be used very rarely as a measure of last resort. Only all available alternatives are used. B. The facts and ground on which state emergency proclaimed should be an integral part of the proclamation. ಅಂತಂದರೆ ಇದು ಇರುವಂಥ ಎಲ್ಲ ಪರ್ಯಾಯ ಮಾರ್ಗಗಳನ್ನು ಬಳಸಿದ ಮೇಲೇನೆ ಆರ್ಟ್ 356 ಕಡಿಮೆಯಾಗಿ ಬಳಸಬೇಕು ಅನ್ನೋದನ್ನು ತಿಳಿಸುತ್ತೆ. ಮತ್ತು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಸಂಗತಿಗಳು ಮತ್ತು ಆಧಾರಗಳ ಘೋಷಣೆಯ ಅವಿಭಾಜ್ಯ ಹುದ್ದೆಯಾಗಿರಬೇಕು ಅನ್ನೋದನ್ನು ಈ ರೆಕಮೆಂಡೇಶನ್ ತಿಳಿಸ್ಕೊಡುತ್ತೆ. ಸೆವೆಂತ್ ಒನ್, ಡೆಪ್ಲಾಯ್ಮೆಂಟ್ ಆಫ್ ದಿ ಯೂನಿಯನ್ ಆರ್ಮ್ಡ್ ಫೋರ್ಸಸ್ ಇನ್ ಎ ಸ್ಟೇಟ್. ಇಟ್ ಮೀನ್ಸ್ ಬಿಫೋರ್ ಡೆಪ್ಲಾಯಿಂಗ್ ಆರ್ಮ್ಡ್ ಫೋರ್ಸಸ್ ದಿ ಯೂನಿಯನ್ ಗವರ್ನಮೆಂಟ್ ಶುಡ್ consult the state government or declaring on area within the state as disturbed. ಅಂತಂದರೆ ಇದು ನಿಯೋಜನೆಯ ಮೊದಲು ಸೆಂಟ್ರಲ್ ಗವರ್ನಮೆಂಟನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಯಾವುದೇ ಡಿಸಿಷನ್ ತಗೋಬೇಕಾದ್ರೆ ಅದು ಫಸ್ಟು ಸೆಂಟ್ರಲ್ ಗವರ್ನಮೆಂಟನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಇದು ತಿಳಿಸುತ್ತೆ. ಏಯ್ತ್ ಒನ್, ಆಲ್ ಇಂಡಿಯಾ ಸರ್ವೀಸಸ್. ಅದರಲ್ಲಿ The Commission understands the need of the All India service in maintaining the unity of the country. B. It discouraged the move to disband All India services in any state. ಅಂತಂದರೆ ಆಲ್ ಇಂಡಿಯಾ ಸರ್ವೀಸಸ್ ಅಂದರೆ ದೇಶದ ಏಕತೆಯನ್ನು ಕಾಪಾಡುವಲ್ಲಿ ಈ ಇಂಡಿಯಾ ಸರ್ವೀಸಸ್ ನೆಸೆಸಿಟಿ ಕಮಿಷನ್ ಆಗಿದೆ ಅನ್ನೋದು ಈ ರೆಕಮೆಂಡೇಶನ್ ತಿಳಿಸುತ್ತೆ. ಮತ್ತು ಇದು ಆಲ್ ಇಂಡಿಯಾ ಸರ್ವೀಸಸ್ಗಳಲ್ಲಿ ಯಾವುದೇ ಒಂದು ಸ್ಟೇಟು ವಿಸರ್ಜನೆ ಪ್ರೋಗ್ರಾಮ್ಸ್ಗಳನ್ನು ಡಿಸ್ಕರೇಜ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ತಿಳ್ಕೊಬೋದು. ನೈನ್ತ್ ಒನ್, ಇಂಟರ್ ಗವರ್ನಮೆಂಟಲ್ ಕೌನ್ಸಿಲ್ ಆರ್ಟ್ 263. ಇದರಲ್ಲಿ ಇಟ್ ರೆಕಮೆಂಡ್ ಫಾರ್ ಸೆಟ್ಟಿಂಗ್ ಆಫ್ ಪರ್ಮನೆಂಟ್
interstate council or intergovernmental council to discuss subjects of common into all states. B. It recommend for constituting zonal council under Act 263. ಅಂತಂದ್ರೆ ಇದರಲ್ಲಿ ಇಂಟರ್ಸ್ಟೇಟ್ ಕೌನ್ಸಿಲ್ ಆರ್ ಗವರ್ನಮೆಂಟ್ ಕೌನ್ಸಿಲ್ ಮಂಡಳಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಇದು ಶಿಫಾರಸನ್ನ ಮಾಡುತ್ತೆ. ಮತ್ತೆ ಇದನ್ನ ಎಸ್ಟಾಬ್ಲಿಷ್ ಮಾಡೋದನ್ನ ಆರ್ಟ್ 263 ಪ್ರಕಾರ ಫಾಲೋ ಮಾಡಿ ಈ ಮಂಡಳಿಯನ್ನ ರಚನೆ ಮಾಡಬೇಕು ಅನ್ನೋದನ್ನ ಈ ರೆಕಮೆಂಡೇಶನ್ ನಮಗೆ ತಿಳಿಸ್ಕೊಡುತ್ತೆ. 10. ಫೈನಾನ್ಷಿಯಲ್ ರಿಲೇಷನ್. ಅದರಲ್ಲಿ The net proceeds of corporation tax should be shared with the state. ಅಂತಂದ್ರೆ ಇದು ಈ ರೆಕಮೆಂಡೇಶನ್ ಅಲ್ಲಿ ನಾವು ನಿಗಮ ತೆರಿಗೆಯ ನಿವ್ವಳ ಆದಾಯಗಳನ್ನ ರಾಜ್ಯಗಳೊಂದಿಗೆ ಹಂಚಿಕೊಳ್ಳಬೇಕು ಅನ್ನೋದನ್ನ ಈ ರೆಕಮೆಂಡೇಶನ್ ಅಲ್ಲಿ ನಾವು ನೋಡಬಹುದು. ಮತ್ತೆ 11th one ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ಲಾನಿಂಗ್. ಅದರಲ್ಲಿ it recommends many measures to improve the working to Finance Commission, Planning Commission and National Development Council. B. It recommends for decentralization of planning process in order to improve efficiency. ಅಂತಂದ್ರೆ ಇದರಲ್ಲಿ ಫೈನಾನ್ಸ್ ಕಮಿಷನ್, ಪ್ಲಾನಿಂಗ್ ಕಮಿಷನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ನ ಸಮ್ ಪ್ರೋಗ್ರಾಮ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡೋವಂಥದ್ದನ್ನ ಶಿಫಾರಸ್ ಮಾಡುತ್ತೆ ಅನ್ನೋದನ್ನ ತಿಳ್ಕೋಬೋದು. ಮತ್ತೆ ದಕ್ಷತೆಯನ್ನ ಸುಧಾರಿಸುವ ಸಲುವಾಗಿ ಯೋಜನಾ ಪ್ರಕ್ರಿಯೆಯ ವಿಕೇಂದ್ರೀಕರಣಕ್ಕೆ ಇದು ರೆಕಮೆಂಡೇಶನ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ನೋಡಬಹುದು. 12th last one views regarding changes in the constitution. ಅದರಲ್ಲಿ if felt that drastic changes are not required in the constitution of the amendment process is sufficient to meet the changes and adjust itself. B. It is neither advisable nor necessary to make any drastic changes in the basic character of the constitution. ಅಂತಂದ್ರೆ ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಚೇಂಜಸ್ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಆ ಥರ ಚೇಂಜಸ್ಗಳನ್ನ ಮಾಡೋವಂಥದ್ದು ಇದಕ್ಕೆ ಸೂಟೇಬಲ್ ಅಲ್ಲ, ಮತ್ತೆ ನೆಸೆಸಿಟಿನೂ ಇಲ್ಲ, ಈಗಿರೋ ಕಾನ್ಸ್ಟಿಟ್ಯೂಷನ್ನೇ ಸರಿ ಅನ್ನೋದನ್ನ